ಫ್ರಾನ್ಸಿಸ್ಕಾ ಅಲ್ಬನೀಸ್ ಇತ್ತೀಚೆಗೆ ಅಂತಾರಾಷ್ಟ್ರೀಯ ರಾಜಕೀಯ ಮತ್ತು ಮಾನವ ಹಕ್ಕುಗಳ ವಲಯದಲ್ಲಿ ಅತಿ ಹೆಚ್ಚು ಚರ್ಚೆಯಲ್ಲಿರುವ ಹೆಸರು. ಪ್ಯಾಲೆಸ್ತೀನ್ ಪ್ರದೇಶದಲ್ಲಿನ ಮಾನವ ಹಕ್ಕುಗಳ ಸ್ಥಿತಿಗತಿಯ ಕುರಿತು ಸತ್ಯಾಧಾರಿತ ವರದಿಗಳನ್ನು ಮೊನಚು ಭಾಷೆಯಲ್ಲಿ ಬಿತ್ತರಿಸ್ತಾ ಇರೋ ಕಾರಣಕ್ಕೆ ಆಕೆ ಪ್ರಶಂಸೆಯ ಜೊತೆಗೆ ತೀವ್ರ ವಿರೋಧಕ್ಕೂ ಗುರಿಯಾಗಿದ್ದಾರೆ. ಫ್ರಾನ್ಸಿಸ್ಕಾ ಇಟಲಿಯ ಮಾನವ ಹಕ್ಕುಗಳ ವಕೀಲೆ. 2022ರಲ್ಲಿ ಆಕೆಯನ್ನ ಯುನೈಟೆಡ್ ನೇಷನ್ಸ್ UN ಮಾನವ ಹಕ್ಕುಗಳ ಮಂಡಳಿಯು ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಡಿಯಲ್ಲಿ ಆಕ್ಯುಪೈಡ್ ಪ್ಯಾಲೆಸ್ಟಿಯನ್ ಟೆರಿಟರಿ, ಗಾಜಾ, ವೆಸ್ಟ್ ಬ್ಯಾಂಕ್ ಮತ್ತು ಪೂರ್ವ ಜೆರುಸಲೆಂ ಪ್ರದೇಶಗಳ ಮಾನವ ಹಕ್ಕುಗಳ ಕುರಿತ ವಿಶೇಷ ವರದಿಗಾರ್ತಿಯನ್ನಾಗಿ ನೇಮಿಸುತ್ತೆ. ಸೊ ಈ ಹುದ್ದೆ ಸ್ವತಂತ್ರವಾದದ್ದು, ಅಂದರೆ ಆಕೆ ಯಾವುದೇ ಸರ್ಕಾರದ ಪರವಾಗಿ ಅಲ್ಲ. ಸೊ ಕೇವಲ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನುಗಳ ಆಧಾರದ ಮೇಲೆ ವರದಿ ಸಲ್ಲಿಸುವ ಜವಾಬ್ದಾರಿಯನ್ನ ಹೊಂದಿದ್ದಾರೆ. 2023ರಲ್ಲಿ ಗಾಜಾ ಯುದ್ಧದ ನಂತರ ಅಲ್ಬನೀಸ್ ಅವರ ವರದಿಗಳು ಹೆಚ್ಚು ಗಮನ ಸೆಳೆದವು. ನಾಗರಿಕರ ಸಾವು ನೋವು, ಆಸ್ಪತ್ರೆಗಳು, ಶಾಲೆಗಳು ಮತ್ತು ಶರಣಾರ್ಥಿ ಶಿಬಿರಗಳ ಮೇಲೆ ನಡೆದ ದಾಳಿ, ಆಕ್ರಮಿತ ಪ್ರದೇಶಗಳಲ್ಲಿನ ದೀರ್ಘಕಾಲದ ನಿರ್ಬಂಧಗಳು, ಇವೆಲ್ಲವನ್ನ ಆಕೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನು ಹಾಗೂ ಮಾನವೀಯ ಕಾನೂನುಗಳ ಚೌಕಟ್ಟಲ್ಲಿ ವಿಶ್ಲೇಷಿಸಿದ್ರು. ಕೆಲವು ವರದಿಗಳಲ್ಲಿ ಸಂರಚನಾತ್ಮಕ ಹಿಂಸೆ, ಸಿಸ್ಟಮ್ಯಾಟಿಕ್ ದಮನ, ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆಗಳ ಅಪಾಯ, ಬ್ರೂಟಲ್ ಅನ್ನೋ ಪದಗಳನ್ನು ಬಳಸಿದ್ದು ಪಾಶ್ಚಾತ್ಯ ರಾಷ್ಟ್ರಗಳ ಅಸಹನೀಯ ಕಟ್ಟೆ ಒಡೆಯುವಂತೆ ಮಾಡುತ್ತೆ. ಇತ್ತೀಚೆಗೆ ಆಕೆ ಮತ್ತೆ ಸುದ್ದಿಯಲ್ಲಿರೋದಕ್ಕೆ ಪ್ರಮುಖ ಕಾರಣ ಆಕೆಯ ಹೇಳಿಕೆಗಳನ್ನ ಸಂದರ್ಭದಿಂದಾನೇ ಬೇರ್ಪಡಿಸಿ ತಪ್ಪಾಗಿ ಉಲ್ಲೇಖಿಸಿ ಇಡೀ ಹೇಳಿಕೆಯನ್ನು ತಿರುಚಿದ ಆರೋಪ. ಕೆಲವು ಯುರೋಪಿಯನ್ ರಾಜಕಾರಣಿಗಳು ಮತ್ತು ಪ್ರೋ ಇಸ್ರೇಲ್ ಲಾಬಿ ಸಂಘಟನೆಗಳು ಅಲ್ಬನೀಸ್ ಇಸ್ರೇಲನ್ನ ಮಾನವೀಯತೆಯ ಶತ್ರು ಅಂತ ಕರೆದಿದ್ದಾರೆ ಅಂತ ಆರೋಪಿಸಿದ್ರು. ಈ ಹೇಳಿಕೆಯನ್ನ ಆಕೆ ತೀವ್ರವಾಗಿ ತಳ್ಳಹಾಕಿದ್ದು ತನ್ನ ಮಾತುಗಳನ್ನ ಕತ್ತರಿಸಿ ಅರ್ಥವನ್ನ ಬದಲಾಯಿಸಿ ಪ್ರಚಾರ ಮಾಡಲಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಪೂರ್ಣ ವಿಡಿಯೋ ಮತ್ತು ಲಿಖಿತ ಪಠ್ಯವನ್ನು ಪರಿಶೀಲಿಸಿದ್ರೆ ಆಕೆ ಉದ್ದೇಶಿಸಿದ್ದು ರಾಜಕೀಯ ವ್ಯವಸ್ಥೆಗಳು ಮತ್ತು ನೀತಿಗಳ ವಿಮರ್ಶೆ, ಯಾವುದಾದ್ರೂ ಜನಾಂಗ ಅಥವಾ ಧರ್ಮದ ವಿರುದ್ಧದ ದ್ವೇಷ ಅಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಮಾಡುತ್ತೆ. ಸೊ ಈ ಆರೋಪಗಳ ಹಿನ್ನೆಲೆಯಲ್ಲೇ ಕೆಲವು ದೇಶಗಳು ಆಕೆಯ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಫ್ರಾನ್ಸ್ ಸೇರಿದಂತೆ ಕೆಲವು ಯುರೋಪಿಯನ್ ರಾಷ್ಟ್ರಗಳ ಸಚಿವರು ಆಕೆಯ ಭಾಷೆಯನ್ನ ಅಸಮತೋಲನ, ಅಸಂಬದ್ಧ ಅಂತ ಟೀಕಿಸಿದ್ದಾರೆ. ಆದರೆ ಇದರ ವಿರುದ್ಧ ಯುನೈಟೆಡ್ ನೇಷನ್ಸ್ನ ಹಲವು ಅಧಿಕಾರಿಗಳು ಮತ್ತು ಮಾನವ ಹಕ್ಕುಗಳ ತಜ್ಞರು ಆಕೆಯ ಬೆಂಬಲಕ್ಕೆ ನಿಂತಿದ್ದಾರೆ. ಸ್ವತಂತ್ರ ವರದಿಗಾರರ ಮೇಲೆ ರಾಜಕೀಯ ಒತ್ತಡ ಹೇರೋದೇ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ವ್ಯವಸ್ಥೆಗೆ ಅಪಾಯ ಅಂತ ಕೂಡ ಅವರು ಎಚ್ಚರಿಸಿದ್ದಾರೆ. ಶಕ್ತಿ ಯೋಜನೆಯಡಿ ಮಹಿಳೆಯರು ಇಂದು ಹಣದ ಹಂಗಿಲ್ಲದೆ ಸಂಚರಿಸುತ್ತಿದ್ದಾರೆ. ಸಂಕೋಚದ ಬೇಲಿ ಸರಿಸಿ 668 ಕೋಟಿಗೂ ಅಧಿಕ ಉಚಿತ ಪ್ರಯಾಣದ ಮೂಲಕ ಇತಿಹಾಸ ಬರೆದಿದ್ದಾರೆ. ಇದು ಸಾರಿಗೆ ಸಂಸ್ಥೆಗಳ ಆದಾಯ ಹೆಚ್ಚಿಸಿರುವುದಲ್ಲದೆ ದೇಶದಾದ್ಯಂತ ಮಹಿಳಾ ಸಬಲೀಕರಣದ ಸಂದೇಶ ಸಾರಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಅಮೆರಿಕ ಕೂಡ ಈ ವಿವಾದದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಅಲ್ಬನೀಸ್ ಅವರ ಕೆಲವು ವರದಿಗಳು ಮತ್ತು ಹೇಳಿಕೆಗಳನ್ನ ರಾಜಕೀಯ ಪ್ರೇರಿತ ಅಂತ ಸುಖಾಸುಮ್ನೆ ಟೀಕಿಸಿರುವಂತಹ ಅಮೆರಿಕ ಆಕೆಯ ಮೇಲೆ ನಿರ್ಬಂಧಗಳನ್ನು ವಿಧಿಸಿದೆ. ಇದು UN ವಿಶೇಷ ವರದಿಗಾರರ ಇತಿಹಾಸದಲ್ಲಿ ತೀರಾ ಅಪರೂಪದ ಘಟನೆ. ಮಾನವ ಹಕ್ಕುಗಳ ವಲಯದಲ್ಲಿ ಇದನ್ನ ಅಪಾಯಕಾರಿ ಪೂರ್ವ ಪ್ರಸಂಗ ಅಂತ ಹಲವರು ವಿಶ್ಲೇಷಿಸಿದ್ದಾರೆ. ಸೊ ಇದು ಭವಿಷ್ಯದಲ್ಲಿ ಯಾವುದೇ ಸ್ವತಂತ್ರ ವರದಿಗಾರರ ದನಿ ಅಡಗಿಸೋಕೆ ಸಾಧನ ಆಗ್ಬೋದು ಅಂತ ಕೂಡ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ರಾಜಕೀಯ ಪ್ರೇರಿತ ದಾಳಿಗಳನ್ನು ಎದುರಿಸ್ತಾ ಇರೋ ಹೊತ್ತಲ್ಲಿ ಆಕೆ ಇತರೆ ಆರ್ಥಿಕ, ಸಾಮಾಜಿಕ ಸಮಸ್ಯೆಗಳಿಗೂ ಸಿಲುಕೊಂಡಿದ್ದಾರೆ. ಅವರೇ ಕೆಲವೆಡೆ ಹೇಳ್ಕೊಂಡಿರುವಂತೆ ಹಣಕಾಸು ಸಂಸ್ಥೆಗಳು ಮತ್ತು ಇನ್ಶೂರೆನ್ಸ್ ಕಂಪನಿಗಳು ಹೆಚ್ಚುವರಿ ಪರಿಶೀಲನೆ ನಡೆಸ್ತಾ ಇದೆ. ಆ ಕಾರಣಕ್ಕೆ ಸಾಮಾನ್ಯವಾಗಿ ಸಿಗಬೇಕಾದಂಥ ಆರೋಗ್ಯ ಅಥವಾ ಪ್ರಯಾಣ ವಿಮೆ ಅದನ್ನ ಪಡೆಯೋದು ಸಹ ದುಸ್ತರವಾಗಿದೆ. ಇನ್ಶೂರೆನ್ಸ್ ನಿರಾಕರಣೆ ಅಂತಂದ್ರೆ ಚಿಕಿತ್ಸೆ, ಪ್ರಯಾಣ ಅಥವಾ ವೃತ್ತಿಪರ ಚಟುವಟಿಕೆಗಳಲ್ಲಿ ಸುಲಭವಾಗಿ ತೊಡಗಿಕೊಳ್ಳೋದು ಕಷ್ಟವಾಗ್ಬಿಟ್ಟಿದೆ. ಎಲ್ಲದರಲ್ಲೂ ಅನಿಶ್ಚಿತತೆ ಹೆಚ್ಚಿದೆ. ಕ್ರೆಡಿಟ್ ಕಾರ್ಡ್, ಪೇಮೆಂಟ್ ಸೇವೆಗಳಲ್ಲೂ ತಾತ್ಕಾಲಿಕ ಅಡಚಣೆಗಳು ಎದುರಾಗತ್ತೆ. ಸೊ UN ವರದಿಗಾರರ ಹುದ್ದೆ ಪೂರ್ಣಕಾಲಿಕ ಸಂಬಳದ ಕೆಲಸವಲ್ಲದ ಕಾರಣ ಈ ಎಲ್ಲ ಆರ್ಥಿಕ ಹೊರೆ ಆಕೆಯ ಮೇಲೆ ಬೀಳ್ತಾ ಇದೆ. ಸಾಮಾಜಿಕವಾಗಿ ಟ್ರೋಲಿಂಗ್, ಬೆದರಿಕೆಗಳು ಮತ್ತು ಅಪಪ್ರಚಾರವು ಆಕೆಯ ದೃಢತೆಯನ್ನು ಅಲುಗಾಡಿಸ್ತಾ ಇದೆ. ಇನ್ನು ವಿಮರ್ಶಕರ ಪ್ರಕಾರ ಇಸ್ರೇಲ್ ಪ್ಯಾಲೆಸ್ತೀನ್ ಸಂಘರ್ಷದ ಸಂದರ್ಭದಲ್ಲಿ ಪಾಶ್ಚಾತ್ಯ ಸರ್ಕಾರಗಳು ಇಸ್ರೇಲ್ಗೆ ನೀಡ್ತಾ ಇರುವಂತಹ ರಾಜಕೀಯ ಮತ್ತು ಸೈನಿಕ ಬೆಂಬಲವನ್ನು ಪ್ರಶ್ನಿಸುವಂತಹ ದನಿಗಳನ್ನ ದುರ್ಬಲಗೊಳಿಸೋದೇ ಈ ದಾಳಿಗಳ ಉದ್ದೇಶ. ಅಲ್ಬನೀಸ್ ಅವರ ವರದಿಗಳು ನೇರವಾಗಿ ಅಂತಾರಾಷ್ಟ್ರೀಯ ಕಾನೂನುಗಳ ಪ್ರಶ್ನೆ ಎತ್ತೋದ್ರಿಂದ ಅವುಗಳನ್ನ ಆಂಟಿ ಸೆಮಿಟಿಕ್ ಅಂತ ಟ್ಯಾಗ್ ಮಾಡೋ ಪ್ರಯತ್ನ ನಡೀತಾ ಇದೆ ಅನ್ನೋ ಆರೋಪವು ಕೇಳಿಬರ್ತದೆ. ಆದರೆ UN ಮತ್ತು ಅನೇಕ ಯಹೂದಿ ಮಾನವ ಹಕ್ಕು ಸಂಘಟನೆಗಳೇ ಸ್ಪಷ್ಟಪಡಿಸಿರುವಂತೆ ಇಸ್ರೇಲ್ ಸರ್ಕಾರದ ನೀತಿಗಳನ್ನು ಟೀಕಿಸಿರೋದು ಆಂಟಿ ಸೆಮಿಟಿಸಮ್ ಅಲ್ಲ. ಸೊ ಹಲವರು ಅವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ರು ಸಹ ಆಕೆ ಜಗ್ಗಿಲ್ಲ.
ತಮ್ಮ ಹುದ್ದೆಯಿಂದ ಹಿಂದೆ ಸರಿಯೋದಿಲ್ಲ ಅಂತ ಗಟ್ಟಿ ದನಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. UN ಮಾನವ ಹಕ್ಕುಗಳ ಮಂಡಳಿಯೊಳಗಿನ ಅಧಿಕೃತ ಬೆಂಬಲವೂ ಸಹ ಆಕೆಗೆ ಇದೆ. ಆಕೆ ಮುಂದುವರೆದು ಗಾಜಾ ಮತ್ತು ಆಕ್ರಮಿತ ಪ್ರದೇಶದಲ್ಲಿನ ಅಮಾನವೀಯ ಪರಿಸ್ಥಿತಿಯನ್ನ ಜಗತ್ತಿನ ಮುಂದೆ ತೆರೆದಿಡೋ ಕೆಲಸವನ್ನ ಮುಂದುವರಿಸಿದ್ದಾರೆ. ಈ ವಿವಾದ ಮಾನವ ಹಕ್ಕುಗಳ ವರದಿಗಾರಿಕೆ ಎಷ್ಟು ಸ್ವತಂತ್ರವಾಗಿರಬೇಕು, ರಾಜಕೀಯ ಶಕ್ತಿಗಳು ಸತ್ಯಾಧಾರಿತ ವರದಿಗಳನ್ನು ಹೇಗೆ ಎದುರಿಸುತ್ತೆ, ತಮ್ಮ ಬುಡಕ್ ಬಂದಾಗ ಹೇಗೆ ಎದುರುಗೊಳ್ಳುತ್ತೆ, ಯಾವ ವಾಮ ಮಾರ್ಗ ಬಳಸುತ್ತೆ ಮತ್ತು ಅಂತಾರಾಷ್ಟ್ರೀಯ ಕಾನೂನುಗಳ ಮೌಲ್ಯ ಏನು ಅನ್ನೋ ಮೂಲಭೂತ ಪ್ರಶ್ನೆಗಳನ್ನು ಎತ್ತಿದೆ. ಫ್ರಾನ್ಸೆಸ್ಕಾ ಆಲ್ಬನೀಸ್ ಅವರ ಪ್ರಕರಣ ಮಾನವ ಹಕ್ಕುಗಳ ಧ್ವನಿ ಇಂದು ಎಷ್ಟು ಅಸುರಕ್ಷಿತವಾಗಿದೆ ಅನ್ನೋದರ ಜೀವಂತ ಉದಾಹರಣೆಯಾಗಿ ಉಳಿದಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.